ವಜ್ರಪಂಡಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮೊದಲನೆಯದಾಗಿ ಪ್ರಾರ್ಥನೆ ಗೀತೆ ಮೂಲಕ ಕಾರ್ಯಕ್ರಮ ಆರಂಭವಾಯಿತು. ಮಾನವತಾವಾದಿ ಸಂವಿಧಾನ ಶಿಲ್ಪಿ ದೀನದಲಿತರ ಹರಿಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜಾ ಕಾರ್ಯಕ್ರಮವನ್ನು ಗ್ರಾಮದ ಗುರು ಹಿರಿಯರ ನೇತೃತ್ವದಲ್ಲಿ ನೆರವೇರಿತು. ನಂತರ 2026ನೇ ಸಾಲಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಜೈ ಭೀಮ್ ಸಂಘಟಕರಿಂದ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಯುವ ಮುಖಂಡರಾದ ಶ್ರೀ ಶರಣಗೌಡ ಪೊಲೀಸ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ, ಇತಿಹಾಸದಲ್ಲಿ ನಾವು ನೋಡಿದ ಹಾಗೆ ಒಬ್ಬ ರಾಜ ಖಡ್ಗವನ್ನು ಹಿಡಿದು ಸಾಮ್ರಾಜ್ಯವನ್ನು ಗೆಲ್ಲಬಹುದು, ಆದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಂದು ಪೆನ್ ಎಂಬ ಆಯುಧವನ್ನು ಹಿಡಿದು ಇಡೀ ಜಗತ್ತನ್ನೇ ಗೆದ್ದಿದ್ದಾರೆ. ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಿಕ್ಕ ಅಮೂಲ್ಯವಾದ ವಜ್ರ ಎಂದು ಶಿಕ್ಷಕ ಶ್ರೀ ಯಮನೂರಪ್ಪ ಎಸ್ ರಗಡತ್ ಹೇಳಿದರು. ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆ ನೆರವೇರಿತು. ಗ್ರಾಮದ ಗುರು ಹಿರಿಯರಾದ ಕರಿಯಪ್ಪ ಶಾಖಾಪೂರ್, ರೇವಣಪ್ಪ ಮ್ಯಾಗೇರಿ, ಕನಕಪ್ಪ ಪೂಜಾರ್, ಗುಂಡನಗೌಡ ಮಾಲಿ ಪಾಟೀಲ್, ಭೀಮಪ್ಪ ಹರಿಜನ, ಶರಣಪ್ಪ ಹರಿಜನ, ಮಾರುತಪ್ಪ ಹರಿಜನ, ಯಮನೂರಪ್ಪ ಹರಿಜನ, ರುದ್ರಪ್ಪ ನಡುಲ್ಮನಿ, ನಾಗರಾಜ್ ತಲ್ಲೂರ್, ಹುಲ್ಕಪ್ಪ ಲಕ್ಷ್ಮಣ್, ರಾಮಣ್ಣ, ಶರಣಪ್ಪ ಹಂಪಯ್ಯ ಹಿರೇಮಠ, ಶಿವಕುಮಾರ್ ಹೊಸಮಠ ಹಾಗೂ ವಜ್ರಬಂಡಿ ಪ್ರಾಥಮಿಕ ಪ್ರೌಢಶಾಲೆಯ ಶಿಕ್ಷಕರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ, ವಜ್ರಬಂಡಿ ಗ್ರಾಮದ ಸಮಸ್ತ ಗುರು ಹಿರಿಯರು, ಯುವಕ ಮಿತ್ರರು ಭಾಗವಹಿಸಿದ್ದರು. ಆಗೋದಿಲ್ಲ ಎಂಬ ಮಾತನ್ನ ಹೇಳಿ ಇಲ್ಲಿಯವರೆಗೆ ನನಗ ಒಂದು ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಜ್ರಬಂಡಿ ಗ್ರಾಮದ ಸರ್ವ ಗುರು ಹಿರಿಯರೇ, ಯುವ ಮಿತ್ರರೇ, ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಸನ್ಮಾನವನ್ನ ಸ್ವೀಕರಿಸುವ ವಿದ್ಯಾರ್ಥಿನಿಯರೇ ಹಾಗೂ ತಾಯಂದ್ರೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಒಂದು ಎರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಇಲ್ಲಿವರೆಗೂ ಸವಿಸ್ತಾರವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಶರಣಗೌಡ ಪೊಲೀಸ್ ಪಾಟೀಲ್ರವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ರುದ್ರಪ್ಪಣ್ಣ ನಡುಲ್ಮನಿಯವರು ಕೂಡ ಈ ಒಂದು ಅಂಬೇಡ್ಕರ್ ಅವರನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಆದಿದೇವ ಶರಣಬಸವೇಶ್ವರ ಪಾದಕ್ಕೆ ನಮಸ್ಕರಿಸಿ, ತಾಯಿ ದುರ್ಗಾಮಾತೆಯ ಪಾದಕ್ಕೆ ನಮಸ್ಕರಿಸಿ, ಇವತ್ತಿನ ದಿವಸ